ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮಳೆಯ ಆರ್ಭಟ ಹೆಚ್ಚಾಗಿದೆ. ಈ ಹಿನ್ನೆಲೆಯಲ್ಲಿ ಮನೆ ಗೋಡೆ ಕುಸಿದು 4 ದುರ್ಮರಣ ಹೊಂದಿರುವಂತಹ ಘಟನೆ ನಡೆದಿದೆ. ದಕ್ಷಿಣ ಕನ್ನಡ ಜಿಲ್ಲೆ ಉಳ್ಳಾಲ ತಾಲೂಕಿನ ಕುತ್ತಾರು ಮದನಿಯಲ್ಲಿ ಈ ಒಂದು ಘಟನೆ ಸಂಭವಿಸಿದೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮಳೆ ಆರ್ಭಟ ಹೆಚ್ಚಾಗಿರುವಂತಹ ಹಿನ್ನೆಲೆಯಲ್ಲಿ ಮನೆ ಗೋಡೆ ಕುಸಿದು 4 ದುರ್ಮರಣ ಹೊಂದಿರುವಂತಹ ಘಟನೆ ಇದು. ಈ ಒಂದು ಘಟನೆ ದಕ್ಷಿಣ ಕನ್ನಡ ಜಿಲ್ಲೆಯ ಉಳ್ಳಾಲ ತಾಲೂಕಿನ ಕುತ್ತಾರು ಮದನಿಯಲ್ಲಿ ನಡೆದಿದೆ. 45 ವರ್ಷದ ಯಾಸಿರ್, 40 ವರ್ಷದ ಮರಿಯಮ್ಮ, ಮಕ್ಕಳಾದ ರಿಯಾನಾ, ರಿಫಾನಾ ಸಾವನ್ನಪ್ಪಿದ್ದಾರೆ. ಅಬುಬಕರ್ ಎಂಬುವರಿಗೆ ಸಂಬಂಧಿಸಿದ ಮನೆಯ ಗೋಡೆ ಕುಸಿತವಾಗಿರುವಂಥದ್ದು. 3 ಮೃತದೇಹ ಹೊರತೆಗೆದಿದ್ದಾರೆ ಸ್ಥಳೀಯರು. ಉಳ್ಳಾಲ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಒಂದು ಘಟನೆ ಸಂಭವಿಸಿದೆ. ನೋಡಿ, ಒಂದೇ ಕುಟುಂಬದವರು ಸಾವನ್ನಪ್ಪಿರುವಂತಹ ಘಟನೆ ಇದು. ಮನೆ ಗೋಡೆ ಕುಸಿದು 4 ದುರ್ಮರಣ ಹೊಂದಿರುವಂಥದ್ದು. ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ ಯಾಸಿರ್, ಮರಿಯಮ್ಮ ಹಾಗೂ ಮಕ್ಕಳಾದಂಥ ರಿಯಾನಾ, ರಿಫಾನಾ. ಈ 4 ಮನೆಯಲ್ಲಿಯೇ ಸಾವನ್ನಪ್ಪಿದ್ದಾರೆ. ಇದು ಅಬುಬಕರ್ ಎಂಬುವರಿಗೆ ಸಂಬಂಧಿಸಿದ ಮನೆ ಅನ್ನೋದು ಗೊತ್ತಾಗ್ತಾ ಇದೆ. ನೀವು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಾ. ಆ ಮೃತದೇಹವನ್ನು ಸ್ಥಳೀಯರೇ ಹೊರಗೆ ತೆಗೆಯುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಕಳೆದ ಕೆಲವು ದಿನಗಳಿಂದ ಭಾರೀ ಮಳೆ ಆಗ್ತಾ ಇದೆ. ಗಾಳಿ ಮಳೆಯ ಹಿನ್ನೆಲೆಯಲ್ಲಿ ಮನೆಯ ಗೋಡೆ ಕುಸಿತವಾಗಿರುವಂಥದ್ದು. ಮಲಗಿದ್ದವರು ಅಲ್ಲಿಗೆ ಸಾವನ್ನಪ್ಪಿದ್ದಾರೆ. ಯಾಸಿರ್, ಮರಿಯಮ್ಮ, ರಿಯಾನಾ, ರಿಫಾನಾ ಸಾವನ್ನಪ್ಪಿರುವಂತಹ 4. ಇದರಲ್ಲಿ 3 ಮೃತದೇಹ ಈಗ ಹೊರಗೆ ತೆಗೆಯಲಾಗಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಲಭ್ಯವಾಗ್ತಾ ಇದೆ. ಉಳ್ಳಾಲ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಒಂದು ಘಟನೆ ನಡೆದಿದೆ. ಇದು ಅಬುಬಕರ್ ಎಂಬುವರಿಗೆ ಸಂಬಂಧಿಸಿದ ಮನೆ ಅನ್ನೋದು ಗೊತ್ತಾಗ್ತಾ ಇದೆ. ಆ ಮನೆಯ ಗೋಡೆ ಕುಸಿದಿರೋದನ್ನು ನೀವು ಗಮನಿಸ್ತಾ ಇದ್ದೀರಾ. ಇದು ಹಳೆಯ ಮನೆ ಆಗಿತ್ತ, ಮೊದಲೇ ಮುನ್ನೆಚ್ಚರಿಕೆ ತೆಗೆದುಕೊಂಡಿರಲಿಲ್ವಾ? ಇದೆಲ್ಲದ್ರ ಬಗ್ಗೆ ಮಾಹಿತಿ ಲಭ್ಯವಾಗಬೇಕಾಗಿದೆ. ಒಂದೇ ಕುಟುಂಬದ 4 ದುರ್ಮರಣ ಹೊಂದಿರುವಂತಹ ಘಟನೆ ಇದು. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಆದಿತ್ಯ. ಈ ಮಳೆಯ ಆರ್ಭಟದಲ್ಲಿ 4 ದುರ್ಮರಣ ಹೊಂದಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಈಗ 3 ಮೃತದೇಹ ಹೊರಗೆ ತೆಗೆಯಲಾಗಿದೆ. ಇನ್ನೊಂದು ಮೃತದೇಹದ ಬಗ್ಗೆ ಮಾಹಿತಿ ಏನಿದೆ? ಮತ್ತು ಈ ಮನೆ ಹಳೆಯ ಮನೆ ಆಗಿತ್ತಾ, ಸಮಸ್ಯೆ ಇತ್ತಾ? ನೀತಿ ನಿಜವಾಗ್ಲೂ ಘೋಷಣೆಯಾಗಿತ್ತು ದಕ್ಷಿಣ ಕನ್ನಡ ಮತ್ತು ಕರಾವಳಿ ಭಾಗದಲ್ಲಿ. ಅದರಲ್ಲೂ ಕೂಡ ಪ್ರಮುಖವಾಗಿ ಸಮುದ್ರ ತೀರದಲ್ಲಿ ಸಾಕಷ್ಟು ದೊಡ್ಡ ಪ್ರಮಾಣದಲ್ಲಿ ನಿನ್ನೆಯಿಂದ ನಿರಂತರವಾಗಿ ಮಳೆ ಆಗ್ತಾ ಇದೆ. ಒಂದು ರೀತಿಯ ಸುನಾಮಿಯ ಮಳೆ ಅಂತ ಹೇಳ್ಬೋದು. ಉಳ್ಳಾಳ ಭಾಗದಲ್ಲಿ ನಿನ್ನೆಯೂ ಕೂಡ ಧಾರಾಕಾರ ಮಳೆಯಾಗಿತ್ತು. ಈ ಕಾರಣದಿಂದ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಬೇಕು ಕೂಡ ಜಿಲ್ಲಾಡಳಿತ ಸನ್ನದ್ಧವಾಗಿತ್ತು. ಆದ್ರೆ ನಿನ್ನೆ ತಡರಾತ್ರಿ ಸುರಿದಂತಹ ಭಾರಿ ಮಳೆಯಿಂದಾಗಿ ಕುತ್ತಾರು, ಅಂದ್ರೆ ಉಳ್ಳಾಳದ ಕುತ್ತಾರು ಪ್ರದೇಶದ ಮದನಿನಗರ ಎಂಬಲ್ಲಿ ಒಂದು ಮನೆಯ ತಡೆಗೋಡೆ ಅನ್ನುವಂಥದ್ದು ಕುಸಿದು ಬಿದ್ದು 4 ಮೃತಪಟ್ಟಿರುವಂತಹ ಒಂದು ಘಟನೆ ನಡೆದಿರುವಂತದ್ದು. ಒಂದೇ ಕುಟುಂಬದ 4. ಇದು ಪಕ್ಕದ ಮನೆ ಒಂದು ಅಬುಬಕರ್ ಅನ್ನುವಂಥವರ ಒಂದು ಮನೆಗೆ ಸಂಬಂಧಪಟ್ಟಂತಹ ಒಂದು ಮನೆಯ ತಡೆಗೋಡೆ. ಇದು ಕುಸಿದು ಬಿದ್ದಂತ ಪರಿಣಾಮದಿಂದಾಗಿ ಈಗ 4 ಮೃತಪಟ್ಟಿರುವಂತದ್ದು. ಆ ಮನೆಯ ಅಡಿಗಡೆ ಅವರ ಒಂದು ಮೃತದೇಹ ಅನ್ನುವಂಥದ್ದು ಸಿಕ್ಕಿ ಹಾಕಿಕೊಂಡಿತ್ತು. ಓಕೆ, ಥ್ಯಾಂಕ್ ಯು ಆದಿತ್ಯ ತಮ್ಮ ಡೀಟೇಲ್ಸ್ಗಾಗಿ.